ಎಂತ ಮಾಡೋದು ಏನಪ್ಪ, ಇವ್ರ ಅಪ್ಪ ಮಗನಿದ್ರಲ್ಲಿ ನಾನೊಂಥರ ಸಿಕ್ಕಾಕೊಂಡೆ ಈಗ. ಅವನು ಹೇಳೋದು ಆಲೈಸಿದ್ರೆ ಒಂದೊಂದು ಸತಿ ಅವನು ಹೇಳೋದೇ ಸಮ ಅಂತ ಕಾಣ್ತದೆ, ಇವ್ರು ಹೇಳೋದು ನೋಡಿದ್ರೆ ಇವ್ರು ಹೇಳೋದು ಸಮ ಅಂತ ಕಾಣ್ತದೆ. ನಾನು ಯಾರಿಗೆ ಹೇಳಂಗಿಲ್ಲ ಬಿಡಂಗೂ ಇಲ್ಲ. ಅವ್ನು ಕುಣಿ ಹಾಕಕ್ಕೆ ಗುಂಡೊಂದು ಹೋಗಲ್ಲಿ ಕೂತ್ಕೊಂಡು ನಂಗೆ ಈ ಥರ ಗೋಳ್ ತಂದಿಟ್ಟ. ಇದ್ದಿದ್ರೆ ಒಂಥರ ಬಲ್ಗೈ ಇದ್ದಂಗೆ ಆತಿತ್ತು. ಕೆಲಸನೂ ಬಿಗು ಆತಿರ್ಲ, ಎಂಥದ್ದು ಆತಿರ್ಲ. ಹೆಂಗಾರು ಮಾಡಿ ಅವನೊಂದು ಕರೆಸ್ಕೋಬೇಕು. ಎಂತ ಈಗ ಒಂದು ಹೊತ್ತು ಮಾಡಿದ ಸರ್ ಒಂದೇ ಹೊತ್ತಿಗೆ ಆತಾದ್ಯಪ್ಪ. ಈಗೀಗ ಮಜ್ಜಿಗೆ ಇತ್ತಿದ್ರೆ ನನಗೆ ಆತಿತ್ತು, ಖರಾಬಿದ್ದಾಗ ಗೊತ್ತಾಗಲ್ಲ. ಈಗ ಎಂತ ಕೊಂಡ್ತಾರ ಹಾಲಲ್ಲಿ ಎಂತ ಎಷ್ಟು ಇದು ಮಾಡೋಕ್ಕಾಗ್ತದೆ. ಅದು ಪುಣ್ಯಾತ್ಮ 2 ದಿವ್ಸಕ್ಕೊಂದ್ಸತಿ ತಂದರೂ ತಂದ, 3 ದಿವ್ಸಕ್ಕೊಂದ್ಸತಿ ತಂದರೂ ತಂದ. ಎಂತ ಹಾಲು ಕುಡಿಯೋದು, ಎಂತ ಮಜ್ಜಿಗೆ ಮಾಡೋದು. ಎಂಥದ್ದೇ ಎಂಥ ಜ್ಞಾನ ಮಾಡ್ತಾ ನಿಂತ್ಕೊಂಡೀಯ? ಎಂತ ಜ್ಞಾನ ಮಾಡೋದು, ಎಂತ ಬಿಡೋದು ಮಾರ. ಈಗ ಎಂತ ಫೋನ್ ಮಾಡಿದ್ರಾ ನಿಮ್ಮ ಸೊಸೆಗೆ? ಗುಂಡು ಬತ್ತಾನಂತ? ಬರದೇ ಇದ್ರೆ ನೀವಾರು ಹೋಗಿ ಕರ್ಕೊಬಲ್ಲಿ ಮಾರ. ಆಗೋದೇ ಇಲ್ಲ, ಆಗ ಹೋಗೋದ ಮಾತೇ ಅಲ್ಲ ಇದೀಗ. ಕೊಟ್ಟಿಗೆ ಒಂದು ಬಚ್ಚಾಗಿದೆ, ನೋಡಿದ್ರೆ ನರಮನ್ಸೆ ಅನ್ನೋ ಕಾಲು ಹಾಕಂಗಿಲ್ಲ. ಹಂಗೆ ಹೆಣ್ಣು ಕರ ಇದು ಒಂದು ಏನಾಗ್ತದೇನಂತ ನಂಗೆ ಜೀವನದಲ್ಲಿ ಜೀವಿಲ್ಲ. ಯಾರು ಒಂದು 2 ಜನ ತಗೊಂಡು ಒಂದು ಸತಿ ಸ್ವಲ್ಪ ಹಸಿ ಹುಲ್ಲು ಹಾಕಿಸಿ ಅಂದ್ರೆ ಅದನ್ನು ಮಾಡಲ್ಲ. ಎಂತ ಮಾಡೋದು? ಎಂತ ನೀನು ಹಂಗೆ ಮಾತಾಡ್ತೀಯಲ್ಲ? ಒಂದು ಆಳಿಗೆ ಸಂಬಳ ಎಷ್ಟು ಗೊತ್ತಾ? ಅದು ಈಗ ಎಲ್ಲ ಕಡೆ ನಟ್ಟಿಗೆ ಹೋಗೋದು ಬಿಟ್ಟು ನಮ್ಮನೆಗೆ ಎಂತಕ್ಕೆ ಬರ್ತಾರೆ ನೋಡೋಣ ಹೇಳ. ಹೇಳ್ತೀನಿ ನಾನು, ಹೋಗಿ ಮೇಲಕ್ಕೆ ಸ್ವಲ್ಪ ಸೌರು ಇಡ್ತೀನಿ, ನೀವು ಹೊತ್ಕೊ ಬಾ ಅಂತ ಹೇಳಿದ್ರೆ ಅವನಿಗೆ ಅದು ಆಗಲ್ಲ. ಇದ್ದ ಒಬ್ಬ ಕೆಲಸದವನು ಓಡಿಸ್ಕೊಂಡು ಕೂತಾಗಿದೆ. ನಾನು ಅಲ್ಲಿ ಎಂತ ಮಾಡೋದು? ನೀವು ಹೇಳಿದ್ನೇ ಹೇಳ್ತಿರ್ಬೇಡಿ. ಹಾಗಾಗಿ ಅವನೊಂದು ಸತಿ ಆ ಥರ ಸಿಟ್ಟು ಹಾಯೋದು ಗೊತ್ತಾನ. ನಿನ್ನೆ ಕೊಟ್ಟಿಗೆ ಹೋದ, ಅವನೇ ಹೇಳಿದ್ದ ಸ್ವಲ್ಪ ಸೊಪ್ಪು ದಿನಕ್ಕೆ ಸ್ವಲ್ಪ ಸೌರು ಇಡ್ತೀನಿ, ಒಂದು ಸತಿ ಟಿಲ್ಲರ್ ತಗೊಂಡೋಗಿ ತಂದು ಹಾಕ್ತೀನಿ, ಎಲ್ಲ ಮಡ್ಡೆಲ್ಲ ಇದು ಮಾಡ್ತೀನಿ ಅಂತಿದ್ದ. ನಿನ್ನೆ ಹೋಗಿದ್ದ, ಸ್ವಲ್ಪ ಎಲ್ಲ ಸೌರು ಹಾಕಿಟ್ಟು ಬಂದಿರ್ಬೇಕು. ಇವತ್ತು ಮಾಡಿ ನಾಳೆ ಹೆಂಗೆ ಗುಂಡು ಬತ್ತಾನಲ್ಲ, ಇಬ್ಬರು ಹೋಗಿ ತತ್ತಾರೆ. ಅದು ಗೊತ್ತಾಗಿದೆ. ಏನೋ ಒಂದೊಂದು ಸತಿ ಗಿರಾಚರ್ ಕೆಟ್ಟಾಗ ಹಂಗೆ ಇದು ಮಾಡೋದು ಬಿಟ್ಟರೆ ನಿನ್ನೆಯಿಂದ ಎಂಥದನ್ನೂ ತಗೊಂಡ್ಲ. ನಾನೇ ನೋಡ್ತಿದ್ದೀನಲ್ಲ, ಹಂಗೇನಾರು ಇದಾದ್ರು ನಂಗೆ ಗೊತ್ತಾಗ್ತಿತ್ತು. ಊಟ ತಿಂಡಿನೂ ಎಲ್ಲ ಗನಾಗ ಮಾಡ್ತಾನೆ ಈಗ ಮನೇಲಿ, ಒಂದು ಶಿಸ್ತಾಗಿ ಅದಾನೆ. ಈಗ ನೀವು ಮತ್ತೇನಾರು ಒಂದು ಬೈದು ಮತ್ತೊಂದು ಥರ ಏನಾರು ಇದು ಮಾಡಿಡ್ಬೇಡಿ. ಸುಮ್ಮನೆ ಕೂತ್ಕ. ಶಿಸ್ತು ಎಂತ ಮುಟ್ಟಲ್ಲ. ನಾನು ಕಾಣದೇ ಇದ್ದಿದ್ದು, ಕೈಯಲ್ಲಿ ಇಲ್ಲ ಕಾಸು, ಹಾಗಾಗಿ ಯಾರು ಏನು ಸಾಲ ಕೊಡಲೇನ, ಅದಕ್ಕೆ ಈಗ ಮನೆ ಬದಿ ಅದಾನೆ. ಇಲ್ಲದ್ರೆ ಎಲ್ಲಿರ್ತಿದ್ದ? ಬೇಡ, ಅವೆಲ್ಲ ಜ್ಞಾನ ಮಾಡಬೇಡ ನನಗೆ. ಏನೀಗ ಅದು ಮನೆಗೆ ಬರಲ್ಲ ಅಂತ ಕೂತ್ರೆ ಏನು ಗತಿ ಸಾಯದೆ. ಯಾರು ಆಚೀಚೆ ಮನೆಯವರು ಹಿಂಗೆ ಅಂತ ಹೇಳಿದ್ರೆ ಯಾರ ಅಪ್ಪ ಅಮ್ಮನವರು ಎಂತಕ್ಕೆ ಕಳಿಸ್ತಾರೆ? ಮೊದಲಾರು ಒಬ್ಳೆ ಅಂತ ಅದೇ, ಈಗ ಬಾಲೆ ಅಂದದೆ, ಕಳಿಸೋದೇ ಇಲ್ಲ ಅಂತ ಕೂತ್ರೆ ಏನು ಗತಿ ಸಾಯೋದು? ಸ್ವಲ್ಪ ಹೇಳು. ನಿನ್ನ ಮಗಗೆ ದಿನ ಬೆಳಗಾದ್ರೆ ಹೇಳ್ತಾನೆ ಇರೋ, ಹಿಂಗೆ ಆತದೆ, ಹವ್ಯಾಸಗೇಡು ಮಾಡ್ಕೋಬೇಡ. ಹವ್ಯಾಸಗೇಡು ಆಗೋದು ಒಂದು ಆತಲ್ಲ, ಜೀವಮಾನ ಮುಗೀತಲ್ಲ. ಜೀವಮಾನ ಇಲ್ಲ ಅಷ್ಟೇ, ಹೇಳು ಸ್ವಲ್ಪ. ಈಗ ಏನು 1-2 ದಿನಕ್ಕಲ್ಲ, ನೋಡೋಣ, ಇನ್ನು ಯಾವತ್ತೂ ಅಲ್ಲ, 15 ದಿನನಾರು ಹಾಗೆ ಇದ್ದರೆ ಒಂದು ಹಾದಿಗೆ ಬರ್ತಾನೆ ಅಂತ ನೋಡೋಣ ಏನಾಗ್ತದಂತ. ಇಲ್ಲಪ್ಪ, ಹಂಗೀಗ ನನಗೆಲ್ಲ ಜವಾಬ್ದಾರಿ ಬಂದದೆ. ನಿನ್ನೆ ಹೇಳ್ತಿದ್ದ, ಕಾಳುಮೆಣಸು ಎಲ್ಲ ಬಾಳೆಹಣ್ಣರ ಹತ್ರ ಸಿಗ್ತಾವಂತಪ್ಪ. ಒಂದೇ ವರ್ಷಕ್ಕೆ ಕರೆ ಬರ್ತಾವಂತೆ, ಭಾಳ ರೇಟ್ ಅಂತೆ ಆ ಮೆಣಸಿಗೆ. ಅವನೊಂದು ಸ್ವಲ್ಪ ತಂದು ನಡ್ಬೇಕು ಅಮ್ಮ, ನಟ್ರೆ ಮಾತ್ರ ಒಂದೇ ವರ್ಷಕ್ಕೆ ನಾವು ದುಡ್ಡು ತೆಗಿಬೋದು ಅದರಲ್ಲಿ ಅಂತ. ನಡ್ಬೇಕು, ಕಾಫಿ ಗಿಡ ನಡ್ಬೇಕು, ಅವನ್ನೆಲ್ಲ ಹೇಳ್ತಿದ್ನಪ್ಪ. ಈಗ ಎಂತಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ದುಡ್ಡು ಇದ್ದಿದ್ರೆ ಒಂದು 100 ಗಿಡ 2 ತಂದು ನಟ್ಟಿದ್ರೆ ಗನಗಾತಿತ್ತು ಅಂತಿದ್ದ. ಎಂತ ಮಾಡೋದು, ಈಗ ದುಡ್ಡು ಹಿಂಗೆ ಹಾಕಿ ಕೂತದಲ್ಲ. ಆದರೆ ನಿನ್ನ ತಲೆಯಲ್ಲಿ ಏನದೆ ಅಂತ ನೋಡಲಿ ನಾನು.
ಇಷ್ಟು ಹೇಳಿದ್ರು ನಿನ್ನ ಮಗ ಎಂತಕ್ಕೆ ಹಿಂಗೆ ಹೇಳ್ತಾನೆ ಅಂತ ನಿಂಗೆ ಅರ್ಥ ಆಗ್ಲಾ? ಇನ್ನೂ ಅವನಿಗೆ ಜವಾಬ್ದಾರಿ ಬಂದದೆ, ಕಾಫಿ ಗಿಡ ನಡ್ತಾನೆ, ಮೆಣಸಿನ ಗಿಡ ನಡ್ತಾನೆ. ಎಂತದೆ ಎಂತ ಕಾಳುಮೆಣಸಿನ ಗಿಡ ನಡಕ್ಕೆ ದುಡ್ಡು ಕೊಟ್ಟು ತರ್ಬೇಕಾ? ದುಡಿಬೇಕು ಅನ್ನೋ ಇದು ಇದ್ರೆ ಮೆಣಸಿನ ಕಾಲು ಯಾರು ತೋಟಕ್ಕೆ ಹೋಗ್ಕೊಂಡ್ರು ಕೊಡ್ತಾರಪ್ಪ ಈಗ. ಅಲ್ಲ ಅನ್ನಲ್ಲ, ಕಾಲು ಕುಯ್ಕಿ ಬಂದರೂ ನಡಕ್ಕಾಗಲ್ಲ. ಗೊಂಡ ಹಾದ್ರಸು ನಟ್ಟನಲ್ಲ, ಈ ಸತಿ ಎಲ್ಲ ಗನಾಗೆ ಇದು ಬೇರೆ ಕೊಟ್ಟವೆ. ಇದು ಮುಂದಿಗೆ ಹಂಗೆ ಒಂದು 2-3 ಕರಿ ಬರ್ತವೇನ. ಈ ಸತಿ ಬಂದ್ರೆ ಅವ ಮಾಡ್ತಾನೆ, ಹಂಗೆ ಮಾಡ್ಬೋದಪ್ಪ ನಡ್ಬೇಕು ಅಂತ ಕಂಡ್ರೆ. ಕಾಫಿ ಗಿಡ ಅಲ್ಲಿಂದ ಎಲ್ಲ ದುಡ್ಡು ಕೊಡ್ತಾರ ಅಂತಕ್ಕೆ. ಈ ಸತಿ ಏನು ಕಾಫಿ ಹಣ್ಣು ಕುಯ್ದೆ ಇದ್ದಲ್ಲೆಲ್ಲ ಗಿಡ ಹುಟ್ಟೆವಲ್ಲ, ಏನು ಸ್ವಲ್ಪ ಹುಟ್ಟೆವ? ಅವನ್ ತಂದು ನಡಕ್ಕಾಗಲ್ಲ. ಹೇಳ್ತಾನೆ, ಇದು ಕೇಳ್ತದೆ. ನಿಮಗೆ ಸಹ ತಿಳುವಳಿಕೆ ಇದ್ದಿದ್ದು, ನಂಗೆ ಏನಾರ ಗೊತ್ತಾನ? ಕೇಳಿನಪ್ಪ ನಾನು. ಕಾಳುಮೆಣಸಿನ ಇದು ಕಾಲು ತಂದು ನೋಡೋದಲ್ಲನ, ಇದು ಕಾಫಿ ಗಿಡನೂ ಅಲ್ಲೆಲ್ಲ ಬೇಕಂಬಷ್ಟು ಹುಟ್ಟೇವಲ್ಲ ಅಂತ ಹೇಳಿದ್ರೆ ಹೇಳ್ದ ಅವ. ಇಲ್ಲಿ ಎಲ್ಲ ಹುಟ್ಟಿದ್ರೆ ಅವು ಗನಾಗೆ ಇದು ಬರೋಲ್ಲಂತೆ, ಇಳುವರಿ ಕಮ್ಮಿ ಅಂತೆ. ಮಾಡೋದೇ ಮಾಡ್ತೀವಿ, ಒಂದು ಸತಿ ಗನ ತಂದು ನಟ್ಟರೆ ಒಳ್ಳೆ ಇದು ಆಗ್ಬೋದು. ನಮ್ಮ ಊರಲ್ಲಿ ಯಾರೂ ಇಲ್ಲ, ಆ ಥರ ಮಾಡ್ಬೋದು ನಾವು ಅಂದ ಅಷ್ಟೇ. ಎಂತ ಕೇಳ್ದ ಏನಂತ, ಒಳ್ಳೇದು ಹೇಳಿದ್ರೆ ಹಿಂಗೆ ಮಾಡೋದ, ಎಂತ ಅಲ್ದಾಗಿದ್ದು ಹೇಳಿದ್ರೆ ಇದೇ ಥರ ಮಾಡೋದು. ಅದಕ್ಕೆ ಅವನಿಗೊಂಥರ ಇದಾಗೋದಲ್ಲ. ನೀ ಎಲ್ಲಿದ್ದೀಯ? ಸ್ವಲ್ಪ ಸುಮ್ಮನೆ ಇರ್ತೀಯ? ದುಡ್ಡು ಖಾಲಿಯಾಗಿದೆ, ಹೋಗೋಕ್ಕೆಲ್ಲೂ ಇಲ್ಲ, ಹೊರಗಡೆ ಏನು ಮಾಡೋಕ್ಕೆಲ್ಲೂ ಇಲ್ಲ, ಸಾಲ ಎಲ್ಲೂ ಹುಟ್ಟಲ್ಲ. ಹಂಗಾಗಿ ಮನೆ ಬದಿ ಅದನ್ನೇ ಹೆಂಗಾರು ಮಾಡಿ ಇದೊಂದು ನಾವ ಹೇಳಿದ್ರೆ ಕಾಫಿ ಗಿಡಕ್ಕೆ ಕಾಳುಮೆಣಸಿನ ಗಿಡಕ್ಕೆ ಅಂತೇಳಿ ದುಡ್ಡು ತಗೊಂಡು ಅದನ್ನೊಂಥರ ಹುಡಿ ಹಾರಿಸೋಣ ಮತ್ತೊಂದಷ್ಟು ದಿವಸ ಅಂತ. ಕೇಂಡ ಅಂತ ನೀನೇನಾರು ₹1 ಕೊಡಬೇಡ ನೋಡು, ಹೇಳಿನಿ. ಬಿದ್ದಿರಲಿ ಮನೇಲಿ, ಅವ್ನು ಕೆಲಸ ಮಾಡೋದು ಬೇಡ, ಎಂತ ಮಾಡೋದು ಬೇಡ, ತಪ್ಪನ್ನು ಬಿದ್ದಾರೂ ಇರಲಿ. ಏನೋ ಅದೀಗ ಬಂದಳು ಏನು ಹೇಳ್ತದ ಏನಪ್ಪ, ನಾನು ಕೇಂದ್ರ ಹಿಂಗಂತ ಹೇಳ್ದೆ. ಎಂಥದ್ದು ನಂಗೆ ಗೊತ್ತಿಲ್ಲ ಮರ, ಇದ್ರೂ ಇರ್ಬೋದು. ಹೆಂಗೆ ಹೇಳೋದು ಹೆಂಗೆ? ನಿಮಗೆ ಅದು ಗನಾಗಿ ಗೊತ್ತಿರ್ತದೆ ಯಾಕೆ ಅಂತ ಹೇಳ್ತಾರೆ ಅಂತ. ಎಂತ ಕೇಳೆ? ಎಂತಕ್ಕೆ ಎಂತಕ್ಕೆ ನೋಡ್ತಾನೆ ಇದ್ದೀನಿ, ವರ್ಷ ಇದನ್ನೇ ಮಾಡೋದು, ಹಂಗಾಗಿ ಗೊತ್ತು ನನಗೆ. ಅಲ್ಲಪ್ಪ, ಅದಕ್ಕಲ್ಲ ನಾ ಹೇಳಿದ್ದು. ನೀವು ಒಂದು ಕಾಲದಲ್ಲಿ ಇದನ್ನೇ ಮಾಡಿದ್ದಲ್ಲ, ಹಂಗಾಗಿ ಎಲ್ಲ ಗನಾಗ ಅನುಭವ ಅದೇ. ಎಂತೆಂಥ ಸುಳ್ಳು ಹೇಳಿ ನನ್ನ ಹತ್ರ ದುಡ್ಡು ತಗೋತಿದ್ರಿ ನೀವು. ಈಗೆಲ್ಲ ಒಂದು ಸತಿ ಕುತ್ಕೊಂಡು ಧ್ಯಾನ ಮಾಡಿದ್ರೆ ಅವಾಗ ಅವರೆಲ್ಲ ಕೊಟ್ಟು ದುಡ್ಡೇ ಇಟ್ಕೊಂಡಿದ್ರು, ನನ್ನ ಹತ್ರ ಈಗ ಬೇಕಂಬಷ್ಟು ದುಡ್ಡು ಇರ್ತಿತ್ತು. ಎಲ್ಲ ಹುಡಿ ಹಾರಿಸಿದ್ರಲ್ಲ, ಈಗ ಮಗಗೆ ಬೈತೀರಿ. ಅವಾಗ ನೀವು ಮಾಡಿದ್ದೆ ಅಂತ. ಸುಮ್ಮನಿರು, ನಾ ಎಂತ ಹೇಳ್ತದಪ್ಪ ನೋಡ್ತೀನಿ. ಈ ಥರ ಯಾವತ್ತು ಮಾಡಿದ್ದೆ? ದುಡ್ಡು ಇಸ್ಕೊಂಡ್ರೆ ಈ ಎಂಥದಾರು ಹಿಂಗೆ ಇದಕ್ಕೆ ಮನೆಗೆ ಇದಾಗ್ತಿತ್ತು ಬಿಟ್ರೆ ನಾನು ಕುಡ್ಕೊ ಬಂದಿನ ಯಾವತ್ತಾರು? ಕುಡ್ದು ಮಜಾ ಮಾಡಿ ಏನಾದ್ರು ದುಡ್ಡು ಹಾಳು ಮಾಡಿದ್ದಾನೆ ಯಾವತ್ತಾರುವ? ಏನು ಮಾತಂತ ಆಡ್ಬಿಟ್ಟೆ ನೋಡೋಣ ಹೇಳು. ಏನೋ ನಮ್ಮ ಗ್ರಾಚಾರನೂ ಚೆನ್ನಾಗಿರಲ್ಲ, ಯಾವುದು ಮಾಡಿದ್ರು ಕೈ ಹತ್ತಿರಲ್ಲ, ದುಡ್ಡು ಎಲ್ಲಿ ಹೋತದೆ ಅಂತಲೇ ಗೊತ್ತಾಗ್ತಿರ್ಲ. ಆತಲ್ಲ ಬಿಡು, ಅದೆಲ್ಲ ದಿನ ಕಳೆದು ಹೋತಲ್ಲ. ಈಗ್ಲಾರು ಒಂಚೂರು ಸಮ ಇದು ಮಾಡ್ಬೇಕಾ ಬೇಡ? ದುಡ್ಡು ಕೈ ಹತ್ತು ಅಲ್ಲ, ಎಂಥದ್ದು ಅಲ್ಲ. ನಿಮ್ಮಮ್ಮ ಆ ಥರ ಹುಡಿ ಹಾರಿಸಿದ್ದು. ಎಲ್ಲಿಗೆ ಹೋಗ್ಬೇಕಂದ್ರೆ ಈಗ ಅವ್ರ ಕೈಯಲ್ಲಿ ಇದ್ದಿದ್ದೇನು ಬಿಟ್ಲ? ಇಲ್ಲಿ ಮಗನ ಹತ್ರ ಥರ ಕೇಳಿದ್ರೆ ನೀವು ಹಂಗೆ ಕುಣಿದ್ರಿ. ಈಗ ಯಾರು ಅನುಭವಿಸ್ಬೇಕು, ಹೋಗ್ಲಿ ಬಿಡಿ, ಅವೆಲ್ಲ ಅಂತ ಹೇಳಿದಷ್ಟಕ್ಕೆ ಇದಾಗಲ್ಲ. ಹಂಗಾರೆ ಈಗ ಕಾಳುಮೆಣಸಿನ ಗಿಡ ಕಾಫಿ ಗಿಡ ತರೋದು ಬೇಡ? ಓ, ನಿನ್ನನ್ನು ಅದಕ್ಕೆ ಫಿಕ್ಸೇ ಮಾಡಿಬಿಟ್ಟಿದ್ನ ತರೋದು ಅಂತಾನೆಯ. ದುಡ್ಡು ಕೇಳೋದು ನಿನ್ನ ಹತ್ರ? ಅಲ್ಲ, ನನ್ನ ಹತ್ರ ಕೇಳಲ್ಲ. ನಿಮ್ಗೆ ಅದೆಂಥದ್ದು 2,000 ಎಂಥದ್ದು ಬರ್ತದಂತಲ್ರಿ ನಿಮ್ಮ ಅಕೌಂಟಿಗೆ. ಸದ್ಯಕ್ಕೆ ಒಂದು 4,000 ಕೊಟ್ಟಿರೋ ಕೇಳು, ನೋಡೋಣ ಎಷ್ಟಾಗ್ತದೋ ಅಷ್ಟು ಗಿಡ ತತ್ತೀನಿ ಅಂದ. ಈಗ ನೀವು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಿ. ನೋಡು, ಅವನ ತಲೆ ನೋಡು ಎಲ್ಲಿ ತನಕ ಅಂತ. ಇದನ್ನೇ ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ಕೊಂಡಿದ್ರೆ ಏನಾರು ಒಂದು ಇದು ಮಾಡ್ಬೋದಿತ್ತು. ಅವನಿಗೆ ಗೊತ್ತಾಗಿದೆ ಅದು. ಮೊನ್ನೆ ಅಲ್ಲಿ ಪೋಸ್ಟ್ ಮ್ಯಾನ್ ಬಂದು ಹೇಳಿ ಹೋದ್ನಲ್ಲ, ಅವಾಗೆಲ್ಲ ಕೇಳಿಸ್ಕೊಂಡಾನೆ. ಹಂಗೋ ಹಿಂಗೋ ಮಾಡಿ ಆದಷ್ಟು ಬಣಿತು ತೆಗೆದು ಬಿಡೋಣ ಅಂತ. ಅಯ್ಯೋ ದೇವ್ರೆ,
ಯಾಕೆ ಈ ಥರ ದುರ್ಬುದ್ಧಿ ಬಂತು? ಇನ್ನೊಂದ್ಸತಿ ಕೇಳ್ರೆ ಹೇಳು. ಬೇಡಂತೆ ಕಾಳುಮೆಣಸಿನ ಗಿಡ ಇಲ್ಲಿ ಕಾಳುಮೆಣಸಿನ ಕಾಲು ತಂದು ನಡ್ಬೇಕಂತೆ, ಆ ಕಾಫಿ ಗಿಡ ಅಲ್ಲೇ ಎಲ್ಲ ಹುಟ್ಟಿದವನು ತಂದು ನಡ್ಬೇಕಂತೆ, ಬೇರೆ ಎಲ್ಲಿಂದನೂ ತರೋದು ಬೇಡಂತೆ ಅಂದ್ಬಿಡು. ನಮ್ಮ ತೋಟಕ್ಕೆ ಅವೆಲ್ಲ ಹಿಡ್ಸಲ್ಲಂತೆ ಆ ಜಾತಿ ಅವೆಲ್ಲ, ಇಲ್ಲಿದ್ನೇ ಕಿತ್ತು ನಡ್ಬೇಕಂತೆ. ಮತ್ತು ₹1 ಮಾತ್ರ ಕೊಡಬೇಡ. ಈಗ ನಾನು ಕೊಡಲ್ಲ ಅಂತ ಹೇಳಿನಿ ಅಂತಲೇ ಹೇಳ್ಬಿಡು. ಹೇಳ್ತೀನಿ ಮಾರ, ಹೇಳ್ತೀನಿ. ಯಾರನ್ನು ನಂಬೋದು ಯಾರನ್ನು ಬಿಡೋದು, ಯಾವ ಥರದ ನಾಟಕ ಕಟ್ತೀರೋ ನಿಮ್ಮ ಅಪ್ಪ ಮಗ, ನಂಗಂತೂ ಗೊತ್ತಾಗಲ್ಲ. ಹೇಳಿದ್ದೊಂದು ಒಳ್ಳೇದಾಯ್ತು. ಹೇಳ್ತೀನಿ, ಬೇಡ ಅಂತ ಅಂತೀನಿ. ನಾಳೆ ಈಗ ಗುಂಡು ಬರೋದನ್ನೇ ಕಾಯ್ತಿದ್ದೀನಿ ನಾನು. ಎಷ್ಟೊತ್ತಿಗೆ ಬರ್ತಾನೆ ಅಂತ ಒಂದು ಫೋನ್ ಮಾಡಿ ಕೇಳಿ ಮಾರ. ಬತ್ತಾನೆ ನಾಳೆ ಬತ್ತಾನೆ, ಇವತ್ತೇ ಬರ್ತೀನಿ ಅಂದಿದ್ದ. ಮತ್ತೆ ಎಂತ ಆತಪ್ಪ, ನಾಳೆ ಕಪ್ಲೇನೆ ಹೊರಟು ಬರ್ತೀನಿ ಅಂದನು. ಹಂಗೆ ಹೇಳಿದ್ಮೇಲೆ ಅವ್ನು ಬರದೇ ಇರಲ್ಲ. ಮಾತ್ರ ಬಂದ ಮೇಲೆ ನೋಡು, ಈಗಲೇ ಹೇಳಿನಿ, ಅವನಿಗೆ ಏನೂ ಹೇಳೋಕ್ಕೂಡ್ದು. ಎಂಥ ಕೆಲಸ ಮಾಡದೇ ಇರಲಿ ಅಲ್ಲ, ಅವ್ನು ಮಾಡದೇ ಇರಲ್ಲ ಅಂತ ಮಾಡೋಣ. ಉಣ್ಣಕ್ಕೆ ತಿನ್ನೋಕ್ಕೂ ಅಷ್ಟೇ, ದನಾಗ ಇಕ್ಬೇಕು ಕೊಡ್ಬೇಕು ನೋಡು, ಈಗಲೇ ಹೇಳಿನಿ.